ನರನರಿಯ ಚಿತ್ರಗಳು, ನಾಟಕದ ಪಾತ್ರಗಳು, ಪರಿಪರಿಯ ವೇಷಗಳು, ವಿವಿಧ ಭಾಷೆಗಳು, ಬರುತಿಹುವು ಬೆರಗ ನರಸಿ ಮೆರೆಯುವುವು ತೆರಳುವುವು, ಮೆರವಣಿಗೆಯೋ ಲೋಕ ಮಂಕುತಿಮ್ಮ. ಈಗ ಒಂದು ಮೆರವಣಿಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ಯಾವುದೋ ಜಾತ್ರೆಯ ಒಂದು ಮೆರವಣಿಗೆಲಿ ಏನೇನಿರುತ್ತೆ? ಒಂದು ರಥ ಇರುತ್ತೆ, ಒಂದಿಷ್ಟು ಜನ ಏನೋ ಭಜನೆ ಮಾಡ್ಕೊಂಡು ಹೋಗ್ತಿರ್ತಾರೆ, ಯಾರೋ ತಮಟೆ ಬಾರಿಸ್ತಾ ಇರ್ತಾರೆ, ಅದಕ್ಕೆ ಕುಣಿತಾ ಇರ್ತಾರೆ, ವೀರಗಾಸೆ, ಡೊಳ್ಳು ಕುಣಿತ, ಏನು ಬೇಕಾದ್ರೂ ಬೊಂಬೆಗಳಿರುತ್ತೆ. ಕೆಲವರು ಅಂದ್ರೆ ನಡ್ಕೊಂತಾನೆ ನಾಟಕ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಬರ್ತಾ ಇತ್ತು, ನಾವು ಚಿಕ್ಕ ವಯಸ್ಸಿದ್ದ ನೋಡ್ತಾ ಇದ್ವಿ. ಈ ರೀತಿ ಒಂದು ಮೆರವಣಿಗೆ ಅಂದ್ರೆ ಬೇಕಾದಷ್ಟು ಇರುತ್ತೆ. ಕೆಲವೊಂದ್ ಕಡೆ ಅಂತೂ ಈ ಸ್ತಬ್ಧ ಚಿತ್ರಗಳು ಅದೆಲ್ಲ ಹೋಗ್ತಾ ಇರುತ್ತೆ, ಗಣ ಮಾಡ್ತಾರಲ್ಲ ಆ ರೀತಿ, ಟ್ಯಾಬ್ಲು ಅಂತ ಕರೀತಾರೆ. ಸೊ ಇದೆಲ್ಲ ಒಂದು ಮೆರವಣಿಗೆ ಅಂದ್ರೆ ಇಷ್ಟೆಲ್ಲ ಇರುತ್ತೆ. ಸೊ ನಮ್ಮ ಜೀವನ ಕೂಡ ಒಂದು ದೊಡ್ಡ ಮೆರವಣಿಗೆ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಇಲ್ಲೂ ಕೂಡ ಎಲ್ಲ ವಿಚಿತ್ರ ಎಲ್ಲದೇ ಇಲ್ಲಿ ಪ್ರಕೃತಿ ಇದೆ, ನಾವು ಮನುಷ್ಯರಿದ್ದೀವಿ, ಪ್ರಾಣಿಗಳಿದೆ, ಎಲ್ಲ ಒಂದು ರೀತಿ ಸ್ತಬ್ಧ ಚಿತ್ರವೇ ನಮ್ಮ ಜೀವನ ಕೂಡ. ಆದರೆ ಮೂವ್ ಆಗ್ತಾ ಇರುತ್ತೆ ಅಷ್ಟೇ, ಅದು ಹೋಗ್ತಾ ಇರುತ್ತೆ ಜೀವನ, ಹೊತ್ತಲ್ಲಿ. ಹಾಗೆ ನಾಟಕ ಅಂತ ಹೇಳಿದೆ ನಾನು. ಅಂದರೆ ನಾವೆಲ್ಲ ಕೂಡ ಹಿಂದಾಗಲೇ ಸುಮಾರು ಕಗ್ಗಗಳನ್ನು ಚರ್ಚೆ ಮಾಡಿದ್ದೀವಿ ನಾವು. ನಮ್ಮ ಜೀವನ ಕೂಡ ಒಂದು ನಾಟಕ ರಂಗ. ನಾವೆಲ್ಲ ಒಂದು ಪಾತ್ರವನ್ನು ಹೊತ್ತು ಇಲ್ಲಿ ನಟನೆ ಮಾಡ್ದಂಗೆ ಒಂದು ರೀತಿ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ. ಯಾವಾಗ ಈ ನಾಟಕ ಮುಗಿಯುತ್ತೆ, ಜೀವನ ನಾಟಕ ಮುಗಿಯುತ್ತೆ, ಅವಾಗ ನಮ್ಮ ಪಾತ್ರದ ಒಂದು ಬಣ್ಣ ಏನು ಹಚ್ಚಿರ್ತೀವಿ ಅದನ್ನು ಅಳಿಸಿ ನಾವು ಹೋಗ್ಬೇಕಾಗತ್ತೆ, ಹೊತ್ತಾನೆ. ಸೊ ಅದೇ ರೀತಿ ಜೀವನ ಕೂಡ ಅಷ್ಟೇ, ಪಾತ್ರಗಳು ಇರುವಷ್ಟು ದಿನ ಮೆರೆಯುತ್ತೆ, ಕುಣಿಯುತ್ತೆ. ಆದರೆ ಯಾವಾಗ ಹೊರಡಬೇಕು ಅವಾಗ ಹೆಂಗೆ ಬಂತು ಹಾಗೆ ವಾಪಸ್ ಸೈಲೆಂಟಾಗಿ ತೆರಳುತ್ತೆ ಅಂತ. ಸೊ ಇದೇ ಈ ಕಗ್ಗದ ಒಂದು ಗೂಢಾರ್ಥ. ಒಟ್ಟಿನಲ್ಲಿ ಒಂದು ಜೀವನ ಒಂದು ಮೆರವಣಿಗೆ ಅಂತ. ನಮಸ್ಕಾರಗಳು.